ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆ ಹಾಗೂ ದೇಶದ ಅತ್ಯುನ್ನತ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಹೊತ್ತಿರುವ ಪ್ರಮುಖ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆ. ಈ ಶಿಕ್ಷಣ ಇಲಾಖೆ ಅಂದಾಕ್ಷಣ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ, ಪ್ರೌಢಶಾಲೆ ಪ್ರಮುಖ ಸ್ಥಾನ ಪಡೆಯುತ್ತೆ. ಇತ್ತೀಚೆಗೆ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಎಂಬ ಅಭಿಯಾನ ತುಂಬಾ ಜೋರಾಗ್ತಾ ಇದೆ. ಇದರ ಜೊತೆಗೆ ಸರ್ಕಾರಿ ಶಾಲಾ ಪರಿಸರ ಹಾಗೂ ಮೂಲಭೂತ ಸೌಕರ್ಯಗಳು ಖಾಸಗಿ ಶಾಲೆಗಳಿಗೆ ಹೋಲಿಕೆ ಮಾಡಿದ್ರೆ ಅಷ್ಟೇನು ಇರುವುದಿಲ್ಲ ಎಂಬ ವಾದ ಕೂಡ ಮೊದಲಿನಿಂದಲೂ ತುಂಬಾ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಗ್ರಾಮ ಸಂಪಂಗಾಂವ್ ಗ್ರಾಮದಲ್ಲಿ 1998ನೇ ಇಸವಿಯಲ್ಲಿ ಪ್ರಾರಂಭವಾದ ನಂಬರ್ 4 ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯನ್ನ ಹೈಟೆಕ್ ಮಾದರಿಯಲ್ಲಿ ಇಲ್ಲಿನ ಶಿಕ್ಷಕರು ಹಾಗೂ ಪ್ರಗತಿಪರ ಹೋರಾಟಗಾರರು ಅಭಿವೃದ್ಧಿಪಡಿಸಿರೋದು ನೋಡಿದ್ರೆ ಎಲ್ಲರೂ ಕೂಡ ನಿಬ್ಬೆರಗಾಗ್ತೀರಿ. ಕೇವಲ 3 ವರ್ಷಗಳ ಹಿಂದೆ ತುಂಬಾ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಪ್ರಧಾನ ಗುರುಗಳು ಆದ ಶ್ರೀ ಶೈಲ ಗಂಗನವರ್ ಹಾಗೂ ಮಾನವ ಬಂಧುತ್ವ ಜಾಗೃತಿ ವೇದಿಕೆ ಸದಸ್ಯ ಪ್ರಗತಿಪರ ಹೋರಾಟಗಾರ ಮಂಜುನಾಥ್ ಶಿಡ್ಲೇಗೌಡ ಹಾಗೂ ಸ್ಥಳೀಯ ಎಸ್ಟಿಎಂಸಿ ಸದಸ್ಯರು ನೇತೃತ್ವದಲ್ಲಿ ಎಲ್ಲಾ ಜನಪ್ರತಿನಿಧಿಗಳ ಸಹಾಯ ಸಹಕಾರದಲ್ಲಿ ಈ ಸರ್ಕಾರಿ ಶಾಲೆಯನ್ನ ಹೈಟೆಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿರುವುದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು, ಶಿಕ್ಷಕರು ಈ ಶಾಲೆ ಕಡೆ ತಿರುಗಿ ನೋಡುವಂತಾಗಿದೆ. ಶಾಲಾ ಕೊಠಡಿಗಳು, ಶಾಲಾ ಪರಿಸರ, ಹೊರಾಂಗಣ ಹಾಗೂ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ರಿಂದ ಪ್ರಸ್ತುತ 217 ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆಯಲ್ಲಿ ಇರೋದು ತುಂಬಾ ಹೆಮ್ಮೆಯ ಸಂಗತಿಯಾಗಿದೆ. ಆದ್ದರಿಂದ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಶಾಲೆಯ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಶಿಕ್ಷಕರು ಹಾಗೂ ಪ್ರಗತಿಪರ ಹೋರಾಟಗಾರ ಅಭಿಪ್ರಾಯ ಸಂಗ್ರಹ ಮಾಡಿ ಅಭಿನಂದನಾ ಸಮಗ್ರ ವರದಿಯನ್ನು ಬೆಳಕು ಚೆಲ್ಲಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ನಮ್ಮ ಸರ್ಕಾರದಲ್ಲಿ ಅತ್ಯಂತ ಪ್ರಮುಖ ಇಲಾಖೆ ಮತ್ತೆ ಈ ದೇಶದ ಪ್ರಜೆಗಳನ್ನ ರೂಪಿಸ್ತಕ್ಕಂಥ ಇಲಾಖೆ ಶಿಕ್ಷಣ ಇಲಾಖೆ. ಇತ್ತೀಚೆಗೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಜನ ಏನ್ ರೀತಿ ಕನ್ನಡ ಶಾಲೆಗಳನ್ನ ಉಳಿಸಿ, ಕನ್ನಡ ಶಾಲೆಗಳನ್ನ ಬೆಳೆಸಿ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಗತಿಪರರು ಧ್ವನಿ ಎತ್ತಿದ್ರು. ಇಂಥ ಸಂದರ್ಭದಲ್ಲಿ ಕೆಲವು ಶಾಲೆಗಳು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಏನು ಮೂಲಭೂತ ಸೌಕರ್ಯಗಳು ಇಲ್ವೇನೋ ಅನಿಸುತ್ತೆ. ಇದಕ್ಕೆ ತದ್ವಿರುದ್ಧ ಉದಾಹರಣೆ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಶಾಲೆ ಸಹ ಒಂದ್ ರೀತಿ ಹೈಟೆಕ್ ಶಾಲೆ ಮಾಡ್ಬೋದು, ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆನೇ ಸಾಕ್ಷಿ. ಇದು ಇರ್ತಕ್ಕಂಥದ್ದು ಒಂದ್ ರೀತಿ ಸಂಪಗಾವಿ ಅಂತಕ್ಕಂಥದ್ದು ಬೈಲಹೊಂಗಲ ತಾಲೂಕಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಸಂಪಗಾವಿ ಗ್ರಾಮ ನಂಬರ್ 4 ಶಾಲೆಗೆ ಬಂದ್ರೆ ಬಹುಶಃ ಈ ಸರ್ಕಾರಿ ಶಾಲೆ ಇರ್ತಕ್ಕಂಥ ಪ್ರಸ್ತುತ ವ್ಯವಸ್ಥೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಶಿಕ್ಷಕರಿಗೆ ಮಾದರಿಯಾಗಿದೆ. ತುಂಬಾ ಹೈಟೆಕ್ ಆಗಿದೆ, ಸಾಕಷ್ಟು ಅದ್ಭುತವಾಗಿದೆ. ಇಲ್ಲಿರ್ತಕ್ಕಂಥ ಪರಿಸರ ಅತ್ಯುನ್ನತವಾಗಿದೆ. ಈಗ ಈ ಶಾಲೆ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ, ಯಾವ ರೀತಿ ಇದನ್ನ ನಿರ್ವಹಣೆ ಮಾಡ್ತಾವ್ರೆ, ಮತ್ತೆ ಯಾವ ರೀತಿ ಶಾಲೆಯ ವ್ಯವಸ್ಥೆ ಯಾವ ರೀತಿ ಇದೆ, ಪರಿಸರ ವ್ಯವಸ್ಥೆ ಇದೆ ಯಾವ ರೀತಿ ಇದೆ, ಮಕ್ಕಳುಗಳು ಯಾವ ರೀತಿ ಕಲಿತಾವ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀನಿ, ಬನ್ನಿ ವೀಕ್ಷಕರು. ನಮಸ್ತೆ ಸರ್. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ. ಹೇಳಿ. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ. ಏನ್ ನಿಮ್ಮ ಹೆಸರು? ರೂಪಾ ಬೈಲಾಪುರ್. ರೂಪಾ ಬೈಲಾಪುರ. ಹೇಳಮ್ಮ, ಮೊದ್ಲು 3 ವರ್ಷದಿಂದ ಯಾವ ರೀತಿ ಏನೇನ್ ಸಮಸ್ಯೆ ಇದ್ವಿ ಇಲ್ಲಿ? ಇಲ್ಲಿ ತುಂಬಾ ಕೊಠಡಿಗಳಿಲ್ಲ ಕುಂತ್ಕೋದಿಕ್ಕೆ, ಆದ್ರೆ ನಾವು ಗ್ರೌಂಡ್ ಒಳಗೆ ಕುಂತ್ಕೊಂಡು ಪಾಠ ಮಾಡಿದರು. ಆದ್ರೆ ಈಗ ಎಲ್ಲಾ ಕೊಠಡಿಗಳು ಬಹಳಷ್ಟಾಗಿದ್ದಾವೆ, ಗ್ರೌಂಡ್ ಚಲೋ ಆಗಿದೆ. ಮತ್ತೆ 3 ವರ್ಷದಿಂದ ಸಾಕಷ್ಟು ಸಮಸ್ಯೆ ಇದ್ವು. ಈಗ ಯಾವ್ದೇ ಸಮಸ್ಯೆ ಇಲ್ಲ ರೀ. ಹೌದಾ? ಕುಡಿಯೋ ನೀರ್ದು ಎಲ್ಲ ಸಮಸ್ಯೆ ಬರೋಬರಿ ಐತೆ. ಎಲ್ಲ ಟೀಚರ್ಸ್ ಯಾವ ರೀತಿ ಇದಾರೆ? ಎಲ್ಲ ತುಂಬಾ ಒಳ್ಳೆಯವರಿದ್ದಾರೆ. ಹೌದಾ? ಒಳ್ಳೆಯವರು ಚೆನ್ನಾಗಿ ಪಾಠ ಮಾಡ್ತಾರೆ. ಓಕೆ. ಮಂಜುನಾಥ್ ಅವರು ಸಿಡ್ಲಬ್ಗು ಏನೇನ್ ಮಾಡಿದಾರೆ? ಅವ್ರು ಹುಟ್ಟೊಬ್ಬಕ್ರಿ ಅವ್ರಿ ಬ್ಯಾಗ್ ರೀ ಮತ್ತ ಬುಕ್ಸ್ ವಿತರಣೆ ಮಾಡ್ಯಾರ್ರಿ. ಓಕೆ. ನಿಮ್ಮ ಹೆಡ್ ಮಾಸ್ಟರ್ ಬಗ್ಗೆ ಏನೇನ್ ಹೇಳ್ತೀರಾ? ಅವ್ರು ಬಂದಾಗೆಲ್ಲ ಅವ್ರು ಇಲ್ಲೂ ಇಲ್ಲಾಗೆಲ್ಲ ಸ್ವಲ್ಪ ತೊಂದ್ರೆ ಐತ್ರಿ. ಈಗ ಅವ್ರು ಬಂದ್ಮೇಲೆ ಎಲ್ಲಾ ಕೊಠಡಿಗಳಾಗ್ಯಾವ್ರಿ, ಈ ಗ್ರೌಂಡ್ ಆಗೈತ್ರಿ, ಮತ್ತ ಶುದ್ಧ ಕುಡಿಯುವ ನೀರಿನ ಘಟಕ ಆಗೈತ್ರಿ. ಓಕೆ. ಏನಪ್ಪ ನಿನ್ನ ಹೆಸರು? ಆದಿತ್ಯ ಜನಪ್ಪ. ಎಷ್ಟನೇ ಕ್ಲಾಸ್ ಈಗ? 7th. 1ನೇ ಕ್ಲಾಸಾಗಿಂದ ಇಲ್ಲ ಓದಿದ್ಯಾ? ಮೊದ್ಲು ಯಾವ ರೀತಿ ಶಾಲೆ ಇತ್ತು, ಇವಾಗ ಯಾವ ರೀತಿ ಇದೆ? ಮೊದಲು ಶಾಲೆ ಶೀತಲ ಸ್ಥಿತಿಯಲ್ಲಿತ್ತು. ಸೋರ್ತಾ ಆಯ್ತಾ? ಏನೇನ್ ಸಮಸ್ಯೆ ಇತ್ತು ಮೊದ್ಲು? ಮೊದಲು ತುಂಬಾ ಕಟ್ಟಡಗಳಿರಲಿಲ್ಲ. ಕಟ್ಟಡ ಇರ್ಲಿಲ್ಲ, ಕೊಠಡಿಗಳಿರ್ಲಿಲ್ಲ. ಆಮೇಲೆ ಮಳೆಗಾಲದಲ್ಲಿ
ಮಳೆಗಾಲದಲ್ಲಿ ಕಟ್ಟಡಗಳು ತುಂಬಾ ಸೋರ್ತಾಯ್ತು. ಸೋರ್ತಿತ್ತು. ಹೌದಾ? ತಿರ್ಗಾ ಇದು ಆವರಣ ಎಲ್ಲ ಇದು ಈ ತರ ಇರಲಿಲ್ಲ. ಇರ್ಲಿಲ್ಲ. ಇವಾಗ ಏನೇನಾಗಿದೆ? ಈಗ ಈ ಆವರಣದಲ್ಲಿ ಫ್ಲವರ್ಸ್ ನ ಕುಂದಿಸಲಾಗಿದೆ ಹಾಗೂ ಹೆಚ್ಚು ಕೊಠಡಿಗಳನ್ನ ಕಟ್ಟಲಾಗಿದೆ. ತಿರ್ಗಿ ಇನ್ನ ಏನೇನು ಉಪಯೋಗ ಆಗಿದೆ? ಇನ್ನು ತುಂಬಾ ಸೌಲಭ್ಯಗಳು ನಮಗೆ ದೊರಕಿದೆ. ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಈ ತರದ ತುಂಬಾ ಸೌಲಭ್ಯಗಳು ನಮಗೆ ದೊರಕಿದೆ. ಮತ್ತೆ ಇದು ಕುಡಿಯೋ ನೀರು ಸಮಸ್ಯೆ? ಕುಡಿಯೋ ನೀರು ನಮಗೆ ಮೊದಲು ಸಮಸ್ಯೆ ಇತ್ತು. ಆದರೆ ಶ್ರೀಮಾನ್ಯ SD ಗಂಗನವರ್ ಸರ್ ನಮಗೆ ಉಚಿತವಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿಕೊಟ್ಟರು. ಹೌದಾ? ಇವರು ಮಂಜುನಾಥ್ ಸಿಡ್ಲೇಗೌಡ ಅವರು ಇದನ್ನ ತಗೊಂಡ ಮೇಲೆ ಏನೇನ್ ಮಾಡಿದ್ದಾರೆ? ಅವರು ನಮ್ಮ ಶಾಲೆಯ ದತ್ತು ಪಡೆದ ಮಹನೀಯರು. ಅವರು ತುಂಬಾ ಸೌಲಭ್ಯಗಳನ್ನು ನಮಗೆ ದೊರಕಿಸಿದ್ದಾರೆ. ಮತ್ತು ಅವರ ಹುಟ್ಟುಹಬ್ಬದ ದಿವಸದಂದು ನಮಗೆ ಬುಕ್ಕು, ಬ್ಯಾಗು ಇನ್ನಿತರ ಸಾಮಗ್ರಿಗಳನ್ನು ನೀಡುತ್ತಾರೆ. ಹೌದಾ? ಈಗ ಒಟ್ಟಾರೆ ಚೆನ್ನಾಗಿದೆ ಸರ್ಕಾರಿ ಶಾಲೆ. ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳು ಯಾವ ರೀತಿ ಸಬಲೀಕರಣ ಮಾಡ್ಬೋದು, ಮತ್ತೆ ಯಾವ ರೀತಿ ಒಂದ್ ರೀತಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳನ್ನ ಯಾವ ರೀತಿ ತುಂಬಾ ಕೆಳಮಟ್ಟದಲ್ಲಿದ್ರು, ಮೂಲಭೂತ ಸೌಕರ್ಯ ಇಲ್ಲದೆ ಇದ್ರು ಸಹ ಯಾವ ರೀತಿ ಒಂದ್ ರೀತಿ ಹೈಟೆಕ್ ಮಾಡ್ಬೋದು, ಮಾದರಿಯಾಗಿ ಮಾಡಬಹುದು ಅನ್ನೋದಕ್ಕೆ ಅತ್ಯುನ್ನತವಾಗಿ ಶ್ರಮ ವಹಿಸಿರ್ತಕ್ಕಂಥವ್ರು ಇವರೇ. ಬಹುಶಃ ಇವರು ಮುಖಚರ್ಯ ನೋಡಿರ್ಬೋದು. ಇವರು ಬಹುತೇಕ ಬೆಳಗಾವಿ ಜಿಲ್ಲೆ ಅಲ್ಲದೆ ಕಿತ್ತೂರು ಕರ್ನಾಟಕದ ಬಹುತೇಕ ಶಿಕ್ಷಕರು ನೋಡೇ ಇದ್ದಾರೆ ಇವ್ರನ್ನ. ಇವರೇ ಗಂಗಣ್ಣನವರ್ ಅವರು ಪ್ರಸ್ತುತ ಇಲ್ಲಿ ಮುಖ್ಯ ಪ್ರಧಾನ ಗುರುಗಳು. ಸರ್ ಹೇಳಿ ಸರ್, ವಿಶೇಷವಾಗಿ ಸರ್ಕಾರಿ ಒಂದ್ ರೀತಿ ಶಾಲೆ ಅಂದ್ರೆ ಸಾಕಷ್ಟು ಮೂಲಭೂತ ಸೌಕರ್ಯ ಇಲ್ಲ ಅಂತ ಒಂದ್ ಕಡೆ ಇರ್ತವೆ, ಒಂದ್ ಕಡೆ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಗತಿಪರ ಧ್ವನಿಯತ್ತಾರೆ. ಆದ್ರೆ ಇದು ಎಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ತದ್ವಿರುದ್ಧವಾಗಿದೆ, ಸಾಕಷ್ಟು ಹೈಟೆಕ್ ಆಗಿದೆ. ಏನ್ ಸರ್ ಇದು? ಇದಕ್ಕೆ ಮೂಲ ಕಾರಣ ಅಂತಂದ್ರೇನು, ನಮ್ಮ ಸರ್ಕಾರಿ ಶಾಲೆಗಳ ಸಬಲೀಕರಣ ಆಗಬೇಕು ಅನ್ನುವಂತ ಕನಸು ಕೂಡ ವೈಯಕ್ತಿಕವಾಗಿ ನನ್ನದು ಕೂಡ. ಈ ಹಿನ್ನೆಲೆ ಒಳಗೆ ನಾನು ಇಲ್ಲಿ ಪ್ರಧಾನ ಗುರುಗಳಾಗಿ ಕಳೆದ 3 ವರ್ಷಗಳ ಹಿಂದೆ ಬಂದಾಗ ಇಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಾನು ಕಂಡೆ. ಆ ಒಂದು ಮೂಲಭೂತ ಸೌಕರ್ಯಗಳನ್ನ ಈಡೇರಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಛಲದಿಂದ ನಮ್ಮೆಲ್ಲ ಶಿಕ್ಷಕರ ಒಂದು ಸಭೆಯನ್ನ ಮಾಡಿ, SDMC ಅವರ ಸಭೆಯನ್ನ ಮಾಡಿ, ಅದರ ಜೊತೆಗೆ ಗ್ರಾಮ ಪಂಚಾಯತಿ ಸಂಪಗಾಂವ್ ಇವರ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರನ್ನೊಳಗೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅತ್ಯಂತ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಸಿಡ್ಲೇಗೌಡರವರ ಸಹಕಾರವನ್ನು ಪಡೆದು ಇಲ್ಲಿ ಏನು ಮೂಲಭೂತ ಕೊರತೆ ಇತ್ತು ಆ ಮೂಲಭೂತ ಕೊರತೆಗಳ ಪಟ್ಟಿಯನ್ನು ಮಾಡಿಕೊಂಡು ನಾವು ಒಂದು ಮನವಿಯನ್ನ, ಒಂದು ಅಜೆಂಡಾವನ್ನು ತಯಾರು ಮಾಡಿದ್ವಿ ಸರ್. ತದನಂತರ ಆ ಅಜೆಂಡಾದೊಂದಿಗೆ ಈ ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧೀಜಿ NRG ಯೋಜನೆ ಅಂತ ಹೇಳಿ ಏನಿದೆ, ಆ ಯೋಜನೆಯೊಳಗ ಇಲ್ಲಿ ಕೊರತೆ ಇರತಕ್ಕಂಥ ಒಂದು ಅಡಿಗೆ ಕೊಠಡಿ, ದಾಸ್ತಾನು ಕೊಠಡಿ ಆಗಿರ್ಬೋದು, ಆಮೇಲೆ ಕಂಪೌಂಡ್ ಎತ್ತರಿಸ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಇಲ್ಲಿ ಬಹಳಷ್ಟು ನೀರು, ಇಲ್ಲಿ ಸಾರ್ವಜನಿಕ ಟ್ಯಾಂಕ್ ಇರುವುದರಿಂದ ಪ್ರತಿದಿನ ನೀರು ಬಿದ್ದು ಈ ಮಕ್ಕಳು ಬಹಳಷ್ಟು ನೀರಿನ ಮಡುವಿನಲ್ಲಿ ಮತ್ತೆ ಆಮೇಲೆ ಅದರಲ್ಲಿ ಇರ್ತಕ್ಕಂಥ ರಾಡಿ ಇವೆಲ್ಲವನ್ನ ಕೆಸರಿನೊಂದಿಗೆ ಮಕ್ಕಳು ಶಾಲೆ ಒಳಗೆ ಪ್ರವೇಶ ಮಾಡುವುದನ್ನು ಕಂಡು ನಾವು ಇಲ್ಲಿ ಫ್ಲೇವರ್ಸ್ ಹಾಕಿಸ್ಬೇಕು, ಆಮೇಲೆ ಟೈಲ್ಸ್ ಗಳನ್ನ ಹಾಕಿಸ್ಬೇಕು, ತದನಂತರ ಶಾಲೆಗೆ ಬಣ್ಣ, ಸುಣ್ಣ, ಅವುಗಳ ಜೊತೆಗೆ ಮೂಲಭೂತ ಸೌಕರ್ಯಗಳು, ಶಾಲಾ ಕೊಠಡಿಗಳ ಒಂದು ಅವಶ್ಯಕತೆ ಇತ್ತು. ಕೇವಲ ಇಲ್ಲಿ 4 ಕೊಠಡಿಗಳಿದ್ದು 7 ಕ್ಲಾಸ್ಗಳನ್ನು ನಡೆಸ್ತಾ ಇದ್ವಿ. ಪ್ರಧಾನ ಗುರುಗಳಿಗೆ ಪ್ರತ್ಯೇಕವಾದ ಕೊಠಡಿ ಇರಲಿಲ್ಲ. ಅವನ್ನೆಲ್ಲವನ್ನ ಪಟ್ಟಿಯನ್ನ ಮಾಡಿ ಹಂತ ಹಂತವಾಗಿ ಸನ್ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದಾಗ ಅವರು ಕೂಡ ನಮಗೆ ಇಲ್ಲಿ ಅಂದವಾದ ಶಾಲೆಯನ್ನ ರೂಪಿಸಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ರು. ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ ಇದು ಹಿಂದುಳಿದ, ಮೇನ್ ಅಂದ್ರೆ ಇದು ಹಿಂದುಳಿದ ಏರಿಯಾದಲ್ಲಿ ಸರ್, ಇದು ಜನತಾ ಕಾಲೋನಿ, SC ST ಮಕ್ಕಳು ಮತ್ತೆ ದುಡಿಯುವ ವರ್ಗದ ಮಕ್ಕಳು ಇರುವುದರಿಂದ ಇದಕ್ಕೆ ಬಹಳಷ್ಟು ನೀವು ಸಹಾಯ ಮಾಡ್ರಿ ಅಂದಾಗ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿದ್ರು. ನಾವು ಕಳೆದ 2 ವರ್ಷಗಳ ನಂತರ ಈ ಶಾಲೆಯನ್ನು ನೋಡಿದಾಗ ಇದು ಸರ್ಕಾರಿ ಶಾಲೆ ಅಂದ್ರೆ ಹೆಂಗಿರಬೇಕು ಅನ್ನೋದನ್ನ ನಾವು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದೀವಿ. ಅದಕ್ಕೆ ಗ್ರಾಮಸ್ಥರ ಸಹಕಾರ ಮತ್ತೆ SDMC ಅವರ ಸಹಕಾರ ಮತ್ತೆ ಪಾಲಕ ಪೋಷಕರ ಸಭೆಗಳನ್ನ ಮಾಡಿ ಮೇಲಿನ ಮೇಲೆ ಅದರ ಸದುಪಯೋಗವನ್ನ ನಾವು ಶಾಲೆಯ ಅಭಿವೃದ್ಧಿಗಾಗಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ವಿಶೇಷವಾಗಿ ಈ ಕಡೆ ಭಾಗದ ಒಂದ್ ರೀತಿ ಅತ್ಯಂತ ಪ್ರಮುಖ ಸಮಾಜ ಸೇವಕರು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ತನ್ನ ಹುಟ್ಟುಹಬ್ಬದಂದು ಸಾಕಷ್ಟು ಮಕ್ಕಳುಗಳಿಗೆ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿ ಇದಾಗಿದೆ. ಇಂತಹ ಸಂದರ್ಭದಲ್ಲಿ ಇವರು ಮಂಜುನಾಥ್ ಸಿಡ್ಲೇಗೌಡ ಅಂತ ವಿಶೇಷವಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಇವರು ಬಹುಶಃ ತನ್ನ ಮನೆ ಚೆನ್ನಾಗೈತೆ ಇಲ್ಲೋ ಗೊತ್ತಿಲ್ಲ,
ಆಯ್ತಾ. ಆದ್ರೆ ಶಾಲೆ ತನ್ನ ಇರ್ತಕ್ಕಂಥ ತನ್ನ ವ್ಯಾಪ್ತಿಯ ಶಾಲೆ ಚೆನ್ನಾಗಿರ್ಬೇಕು, ಸರ್ಕಾರಿ ಶಾಲೆ ಚೆನ್ನಾಗಿರ್ಬೇಕು, ಮಕ್ಕಳುಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರಮುಖ ಪಾತ್ರ ವಹಿಸಿ ಎಲ್ಲೆಲ್ಲೋ ತನ್ನ ಸಂಪರ್ಕ ಸಾಧಿಸಿ ಎಲ್ಲೆಲ್ಲಿಂದನೋ ವಿಶೇಷವಾಗಿ ಸತೀಶ್ ಅಣ್ಣ ಶುಗರ್ಸ್ ಇಂದ ಇರ್ಬೋದು ಮತ್ತೆ ಹಲವಾರು ವಿವಿಧ ದಾನಿಗಳಿಂದ ತಗೊಬಂದು ಸಾಕಷ್ಟು ಅಭಿವೃದ್ಧಿಗೆ ಶ್ರಮಿಸಿದರೆ, ವಿಶೇಷವಾಗಿ ದತ್ತು ತಗೊಂಡಿದ್ದಾರೆ. ಬನ್ನಿ ಇವ್ರೇನ್ ಹೇಳ್ತಾರೆ. ನಮಸ್ತೆ ಮಂಜುನಾಥ್ ಅವ್ರೆ, ಹೇಳಿ ಸರ್. ವಿಶೇಷವಾಗಿ ನಿಮ್ಮ ಏನು ಇದಿರ್ಲಿಲ್ಲ, ಯಾತದ್ದು ಇಲ್ಲ, ಆದ್ರೂ ಸಹ ಸರ್ಕಾರಿ ಶಾಲೆಗೆ ದತ್ತು ತಗೊಂಡಿದ್ರ, ಏನು ಇದು? ಇಲ್ಲ, ಒಂದು ಸರ್ಕಾರಿ ಶಾಲೆ ಸುಧಾರಣೆ ಆದ್ರೆ ಆ ಭಾಗದ ವಿದ್ಯಾವಂತರಾಗಿ ಹೊರಬರ್ತಾರೆ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಈ ಏರಿಯಾ ಏನಾಗಿದೆ ಅಂದ್ರೆ SC ST ಹಾಗೂ ಅಲ್ಪಸಂಖ್ಯಾತರು ಇರುವಂತ ಏರಿಯಾ ಇದು. ಅದಕ್ಕೆ ಈ ಏರಿಯಾದಾಗ ಅಗದಿ ಈ ಶಾಲೆ ನೋಡ್ರಿ ಒಂದ್ 2-3 ವರ್ಷದಿಂದ ಭಯಂಕರ ಹೊಲಸ, ಅಗದಿ ಹುಡುಗರು ಕುಂತ್ಕೋಕ ಅಸಹ್ಯ ಪಡ್ಬೇಕ ಅಂತ ಇದಿತ್ತು. ಅದಕ್ಕೆ SD ಗಂಗಾನವ್ರ ಸರ್ ಆಗಿರ್ಬೋದು, ಇಲ್ಲಿದ್ದಂತ ಎಲ್ಲ ಶಿಕ್ಷಕರು ಒಂದು ನಮ್ಮ ಗಮನಕ್ಕೆ ತಂದಾಗ ನಾನು ಕಳೆದ 20 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಭಾಗಕ್ಕೆ ಒಂದು ಏನಾರ ಕೊಡುಗೆ ಕೊಡ್ಬೇಕಂದಾಗ ಸರ್ ಅಂದ್ರು, ಈ ಶಾಲೆಯನ್ನು ದತ್ತಕ ತಗೊಂಡ್ರೆ ಒಳ್ಳೇದಾಕೈತೆ ಅಂದಾಗ ಕಳೆದ 2 ವರ್ಷದಿಂದ ಈ ಶಾಲೆಯನ್ನು ದತ್ತಕ ತಗೊಂಡು ಒಂದು ಅಗದಿ ಮಾದರಿ ಮಾಡ್ಬೇಕು. ನಮ್ಮ ತಾಲೂಕಿನಾಗ ಒಂದು ಮಾದರಿ ಶಿಕ್ಷಣ ಕ್ಷೇತ್ರ ಒಂದು ಗುರುತಿಸುವಂಗ ಮಾಡ್ಬೇಕಂತೇಳಿ ಈ ಶಾಲೆಯನ್ನ ನಮ್ಮ ತಕ್ಕ ಮಟ್ಟಿಗೆ ನಮ್ಮ ಸ್ಥಳೀಯ ಶಾಸಕರಾದಂತ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಗುರುಗಳಾದಂತ ಬಾಬಾ ಸಾಹೇಬಣ್ಣ ಪಾಟೀಲ್ ಅವರ ಹಾಗೂ ರೋಹಿಣಿ ತಾಯಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಶಾಲೆಯನ್ನು ನಾವು ದತ್ತಕ್ಕೆ ತಗೊಂಡು ಒಂದು ಅಗದಿ ನಮ್ಮ ತಾಲೂಕಿನಾಗ ಮಾದರಿ ಸ್ಕೂಲ್ ಮಾಡ್ಬೇಕಂತೇಳಿ ನಾವು ಪ್ರಯತ್ನ ಪಟ್ಟಿದ್ದು. ಅದ್ರ ನಾವು ಯಶಸ್ವಿ ಆಗಿದ್ದೇವೆ ಅಂತೇಳಿ ಈ ಮುಖಾಂತರ ತಮಗೆ ಹೆಮ್ಮೆಯಿಂದ ಹೇಳಿ ನಾವು ಇಚ್ಛಿಸ್ಕೊಳ್ತೇವೆ. ಅಲ್ಲ, ಕಳೆದ 2.5 ವರ್ಷದಿಂದ ಸಾಕಷ್ಟು ಇದಿತ್ತಂತೆ, ಮೂಲಭೂತ ಸೌಕರ್ಯಗಳಿದ್ವಂತೆ. ಇವಾಗ ಯಾವುದೇ ರೀತಿ ಇದಿಲ್ಲ. ಒಂದ್ ರೀತಿ ಎಲ್ಲಾ ಸರ್ಕಾರಿ ಶಾಲೆಗಳು ನಾಟಿಸುವಂತೆ ಪರಿಸರ ಒಂದ್ ರೀತಿ ನಿರ್ಮಾಣ ಮಾಡಿದಿರಾ. ಏನ್ ಇದರ ಗುಟ್ಟು, ಏನೇನ್ ಮಾಡಿದ್ರಿ ತಾವು? ಏನಿಲ್ಲ ಸರ್, ನಮ್ಮ ಆತ್ಮೀಯರ ಕಡೆಯಿಂದ ಆಗಿರ್ಬೋದು ಅಥವಾ ಯಾರ ಕೊಡುಗೆ ದಾನಿಗಳದಾರಲ್ಲ ಅವ್ರ ಕಡೆಯಿಂದ ಅವ್ರ ಮನವೊಲಿಸಿ ಹಿಂಗೈತಪ್ಪ ನಮ್ಮ ಊರಾಗ ಒಂದ್ ಶಾಲೆ ಐತಿ, ಅಭಿವೃದ್ಧಿ ಪಡಿಸೋಣ ಅಂದಾಗ ನಮ್ಮದೇ ಆದಂತ ಕಳೆದ ಒಂದ್ 2-3 ವರ್ಷದಿಂದ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಶಿಕ್ಷಣ ಜಾಗೃತಿ ವೇದಿಕೆ ಅಂತೇಳಿ ನಮ್ಮ ಊರಿನ ಗುರುಗಳಾದಂತ SD ಗಂಗಾನವರಾಗಿರ್ಬೋದು, ಉಳ್ಳಾಗಡ್ಡಿ ಸರ್ ಆಗಿರ್ಬೋದು, ಹಾಗೂ ನಮ್ಮ ಮಾಜಿ ಚೇರ್ಮನ್ರು ಅಥವಾ ಹಾಲಿ ಚೇರ್ಮನ್ರು ಆದಂತ ಎಲ್ಲ ನನ್ನ ಸಹಪಾಠಿಗಳನ್ನ ಕೂಡಿಕೊಂಡು ಒಂದು ಟೀಮ್ ವರ್ಕ್ ಮಾಡಿದಾಗ ಈ ಹಂತಕ್ಕೆ ಬಂದೈತಿ ಸರ್. ಈಗ ಇನ್ನೊಂದು ವಿಶೇಷವಾಗಿ ಶಾಲಾ ಆವರಣದಲ್ಲೇ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ನೀರಿನ ಟ್ಯಾಂಕ್ ಬಗ್ಗೆ ಎಲ್ಲ ಒಂದ್ ಕಡೆ ಎಲ್ಲ ಓಕೆ, ಆ ನೀರಿನ ಟ್ಯಾಂಕ್ ಬಗ್ಗೆ ಏನ್ ಸರ್ ಇದು ತುಂಬಾ ಶಿಥಿಲಗೊಂಡಿದೆ, ಸಾಕಷ್ಟು ಒಂದ್ ರೀತಿ ಇದ್ರಲ್ಲೇ ಇದ್ ಮಾಡ್ತಾರೆ, ಅದಕ್ಕೇನಾದ್ರು ತಾವು ಪ್ರಸ್ತಾವನೆ ಕೊಟ್ಟಿದ್ದೀರಾ? ಸರ್, ಈಗಾಗಲೇ ಸ್ಕೂಲ್ದಿಂದ ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿಂದ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಜಡ್ಪಿಗೆ ಈಗಾಗಲೇ ಒಂದ್ 4-5 ಸಲ ನಾವು ಮನವಿನ ಕೊಟ್ಟಿದ್ದೆವು. ಯಾಕಂದ್ರೆ ಅದು 70ರ ದಶಕದಾಗ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅವ್ರು ನೀರಿನ ಟ್ಯಾಂಕ್ ಇದ್ದು. ಈಗ ಏನಾಗಿದೆ ಅಂದ್ರೆ ಸರ್, ಅವು ಶೀತಲಾ ವ್ಯವಸ್ಥೆಗೆ ಕಳೆದ 30-40 ವರ್ಷದಿಂದ ಶೀತಲಾ ವ್ಯವಸ್ಥೆದಾಗ ಅವು ಬಂದಾವ್ ಸರ್. ಅದಕ್ಕೆ ಮಾನ್ಯ ಯುವ ಆದಂತ ತಾಲೂಕ್ ಪಂಚಾಯತಿ ಯುವ ಅಂತ ಸಂಜೀವ್ ಜನೂರ್ ಅವ್ರ ಸಾಹೇಬ್ರು ಸ್ಪಾಟ್ಗೆ ಇನ್ಸ್ಪೆಕ್ಷನ್ ಮಾಡಿದಾಗ ತಾವು ಅವ್ರಿಗೆ ಮನವಿ ಕೊಟ್ಟಿದ್ದೆವು. ಈಗಾಗಲೇ ಸಾಕಷ್ಟು ಬಾರಿ ಸ್ಕೂಲ್ದಿಂದ ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯತಿಯಿಂದ ಮನವಿ ಸಲ್ಲಿಸಿದಾರೆ ಸರ್, ಅವ್ನು ಶಿಫ್ಟ್ ಮಾಡಂತ. ಆದಷ್ಟು ಅವ್ರು ಶಿಫ್ಟ್ ಮಾಡ್ತಾವ ಅಂತ ತಮ್ಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಶಿಫ್ಟ್ ಮಾಡ್ತಾರೋ ಏನೋ ಅದು ಡೆಮಾಲಿಷ್ ಮಾಡ್ತಾರ? ಅಲ್ಲ, ಇವನ್ ಡೆಮಾಲಿಷ್ ಮಾಡಿ ಆಚೆ ಕಡೆ ಶಿಫ್ಟ್ ಮಾಡಕ್ ಅಂತ ಹೇಳಿದಾರೆ ಸರ್. ಹೌದಾ? ಇನ್ನ ಏನೇನ್ ನೆರವು ಬೇಕು ಶಾಲೆಯ ಸಬಲೀಕರಣಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೊತೀರಾ? ಈಗಾಗಲೇ ನಾವು ನಮ್ಮ ಶಾಸಕರ, ನಮ್ಮ ಕ್ಷೇತ್ರದ ಶಾಸಕರಾದಂತ ಬಾಬಾ ಸಾಹೇಬಣ್ಣ ಪಾಟೀಲ್ ಅವ್ರಿಗೆ ಮೊನ್ನೆ 25ನೇ ವರ್ಷದ ಅಗದಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೊಂದು ಮನವಿ ಕೊಟ್ಟಿದ್ವಿ. 2 ರೂಮ, ಒಂದು ಸಭಾ ಮಂಟಪ, ದಯವಿಟ್ಟು ತಮ್ಮ ಅಧಿಕಾರಾವಧಿ ಅವ್ರಿಗೆ ಮಾಡಿಕೊಡ್ರಿ. ಯಾಕಂದ್ರ ತಾವು ಅಗದಿ ಜನಪ್ರಿಯ ಶಾಸಕರು. ಬಹುಶಃ ನಾ ಕಂಡಂಗ, ನಾನು ಕಳೆದ 20-25 ವರ್ಷ ರಾಜಕೀಯ ಕ್ಷೇತ್ರದಾಗ ಇದ್ದಂಗ ನೋಡ್ರೆ ಇಂಥ ಅನುದಾನ ತಂದಂತ ಶಾಸಕರು ಯಾರಿಲ್ಲ. ಬಹುಶಃ ನಮ್ಮ ಊರಿಗೆ ಒಂದ್ 4-5 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಅವ್ರ ಕ್ಷೇತ್ರದ, ಅವರ ಸ್ಥಳೀಯ ಕ್ಷೇತ್ರ ಅಭಿವೃದ್ಧಿ ನಿಧಿ ಒಳಗೆ ಸಾಕಷ್ಟು ಕೊಟ್ಟಿದ್ದಾರೆ. ರೋಡ್ ಆಗಿರ್ಬೋದು, ಶಾಲೆ ಕಟ್ಟಡ ಆಗಿರ್ಬೋದು, ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ನೋಡಿರ್ಬೋದು ಅಥವಾ ನಮ್ಮ ಒಂದಷ್ಟು ದೇವಸ್ಥಾನಗಳಿಗೆ ಐತಿ ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿದಾರು. ಅದಕ್ಕೆ ಮುಂದೆ ಬರೋ ದಿನಮಾನಗಳಾಗ ನಮ್ಮ 50 ಲಕ್ಷ ರೂಪಾಯಿ ನಮ್ಮ ಶಾಲೆಗೆ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ. ಮುಂದೆ ಇನ್ನೂ 2 ರೂಮ್ ಕೇಳಿದವು, ಸಭಾ ಮಂಟಪ ಒಂದು ಕೇಳಿದವು, ಕೊಡ್ತಾವಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಈ ಶಾಲೆ ಮೇಲೆ ಬಾಬಾ ಸಾಹೇಬಣ್ಣ ಪಾಟೀಲ್ ಆಗಿರ್ಬೋದು, ರೋಹಿಣಿ ಅಕ್ಕ ಪಾಟೀಲ್ ಆಗಿರ್ಬೋದು, ಬಹಳ ವಿಶೇಷವಾಗಿ ಕಾಳಜಿ ಐತಿ ಈ ಶಾಲೆ ಮೇಲೆ. ಯಾಕಂದ್ರೆ ತಮ್ಮ ಹಿಂದುಳಿದ ವರ್ಗದ ಶಾಲೆ ಅಂತಾರ. ಅದಕ್ಕೆ ಅವ್ರು ಮೊನ್ನೆ ಹೇಳಿದಾರೆ, ಯಾವ ಊರಾಗ ಶಾಲೆ ಗಂಟೆ ಬಡಿತಿತ್ತಲ್ಲ ಆ ದೇವಸ್ಥಾನ ಗಂಟೆಗಿಂತ ನೀವು ದೇವಸ್ಥಾನ ಕಟ್ರಿ, ನಾ ಶಾಲೆ ಕಟ್ರಿ ಅಂತ ಬಹಳ ಸಲ ಬಹಳ ಓಪನ್ ಪಬ್ಲಿಕ್ ಮೀಟಿಂಗ್ ಆಗಿ ಹೇಳ್ತಾರ ಅವ್ರು. ನೀವು ಊರವರೆಲ್ಲ ಕೂಡಿ ದೇವಸ್ಥಾನ ಕಟ್ರಪ್ಪ, ನಾನು ಶಾಲೆ ಕಟ್ತೇನೆ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ಇನ್ನೂ ಕಳೆದ ಅವ್ರು 5 ವರ್ಷ ಅಲ್ಲ, ಇನ್ನೂ ಅವ್ರು 4 ಟರ್ನ್ ಅಂದ್ರೆ ಕಳೆದ ಇನ್ನೂ 20 ವರ್ಷ ಕ್ಷೇತ್ರಕ್ಕ ಅವ್ರ ಅವಶ್ಯಕತೆ ಐತಿ. ಅವ್ರ
ನಮ್ಮ ಅಷ್ಟ ಅಲ್ಲ ಇಡೀ ಕ್ಷೇತ್ರದ ಜನ ಅವ್ರನ್ನ ಬಯಸ್ತೈತೆ ಅಂತ ಈ ಮುಖಾಂತರ ಹೇಳ್ತೀನಿ. ಗೊತ್ತಾಯ್ತಲ್ಲ ವೀಕ್ಷಕರೇ, ವಿಶೇಷವಾಗಿ ಒಂದ್ ರೀತಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು ಮತ್ತೆ ಸರ್ಕಾರಿ ಶಾಲೆಗಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಗತಿಪರರು ಧ್ವನಿ ಎತ್ತಾರೆ. ಇಂತಹ ಸಂದರ್ಭದಲ್ಲಿ ಹಲವಾರು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆ ಇವತ್ತಿಗೂ ಸಹ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾಕಷ್ಟು ಒಂದ್ ರೀತಿ ತೊಂದರೆ ಅನುಭವಿಸಿದ್ವೆ. ಅವಕ್ಕೆಲ್ಲ ತದ್ವಿರುದ್ಧ ಉದಾಹರಣೆ ಅಂದ್ರೆ ಈ ಸಂಪಗಾವಿಯ, ವಿಶೇಷವಾಗಿ ಸಂಪಗಾವಿ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹೊಂಗಲ ತಾಲೂಕಿನ ಸಂಪಗಾವಿ ಗ್ರಾಮ ಬರುತ್ತೆ. ವಿಶೇಷವಾಗಿ ಸಂಪಗಾವಿ ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಚಂಪಕನಗರ ಅಂತಕ್ಕಂಥ ಹಳೆ ಗ್ರಾಮ. ಇದಕ್ಕೆ ಇಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದಾವೆ. ಇವುಗಳಲ್ಲಿ ನಂಬರ್ 4 ಸರ್ಕಾರಿ ಶಾಲೆ. ಈ ಒಂದು ಸರ್ಕಾರಿ ಶಾಲೆ ನೋಡಿದ್ರೆ ಸಾಕು, ಬಹುಶಃ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗೂ ಮಾದರಿ ಅನ್ಸುತ್ತೆ. ವಿಶೇಷವಾಗಿ ಸರ್ಕಾರಿ ಶಾಲೆಯ ಆವರಣ ಇರ್ಬೋದು, ಮತ್ತೆ ಕೊಠಡಿ ಇರ್ಬೋದು, ಮತ್ತೆ ಮೇಲ್ಛಾವಣಿ ಇರ್ಬೋದು, ಮತ್ತೆ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಮತ್ತೆ ಟೀಚಿಂಗ್ ಸ್ಟಾಫ್ ಇರ್ಬೋದು, ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ SDMC ಕಮಿಟಿ ಇರ್ಬೋದು. ಜೊತೆಗೆ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರಿ ಶಾಲೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮಾದರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.